ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BComನ ಕನ್ನಡ ಕ್ವಶನ್ ಪೇಪರ್ ಪ್ಯಾಟ್ರನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆನಾ? ಸೊ ಈ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋನ ನೋಡೋದ್ರಿಂದ ಯಾವ ಥರ ಕ್ವಶನ್ಸ್ ಅರೈಸ್ ಆಗುತ್ತೆ, ಎಷ್ಟು ಮಾರ್ಕ್ಸಿಗೆ ಓದ್ಕೋಬೇಕು ಏನು ಅಂತ ಹೇಳಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಸೊ ನಿಮಗೆ ಥರ್ಡ್ ಸೆಮ್ BCom ಅವರು ಟೋಟಲ್ ಆಗಿ ಎಷ್ಟು ಮಾರ್ಕ್ಸಿಗೆ ಬರೀತೀರಾ ಎಕ್ಸಾಮ್ನ ಅಂದರೆ 80 ಮಾರ್ಕ್ಸಿಗೆ ಬರೀತೀರಾ. ಓಕೆನಾ? ಈ 80 ಮಾರ್ಕ್ಸಲ್ಲಿ ನಿಮಗೆ ಡಿವೈಡ್ ಆಗುತ್ತೆ. ಒಂದು ಗ್ರಾಮರ್ ಪಾರ್ಟು, ಇನ್ನೊಂದು ನಿಮಗೆ ಕ್ವಶನ್ಸ್ ಅಂದರೆ ಲೆಸನ್ಸ್ ಇರುತ್ತಲ್ಲ, ಲೆಸನ್ಸಲ್ಲಿ ಕ್ವಶನ್ಸ್ನ ಅರೈಸ್ ಆಗುತ್ತೆ. ಅದರಲ್ಲಿ ನೆಕ್ಸ್ಟ್ ಪಾರ್ಟು ಕಂಪ್ಲೀಟ್ಲಿ ಪೊಯಮು, ಲೆಸನ್ಸ್, ಇದರಿಂದ ಕ್ವಶನ್ಸ್ ಅನ್ನೋದು ರೈಸ್ ಆಗುತ್ತೆ. ಓಕೆನಾ? ಸೊ ನೋಡಿ, ನೀವು ಇಲ್ಲಿ ಯಾವುದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ನೀವು ಗ್ರಾಮರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಓಕೆನಾ? ಅಷ್ಟು ಗ್ರಾಮರ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕೆಂದರೆ ನಾವು ಯಾವಾಗಲೂ ಅಂದರೆ ಮೇ ಬಿ ನಾವು ಫಿಫ್ತಿಂದನೂ ಕೂಡ ಕನ್ನಡ ಗ್ರಾಮರ್ ಬರಿತಾನೆ ಇದ್ದೀವಲ್ಲ. ಸೊ ಅದಕ್ಕೆ ಗ್ರಾಮರಲ್ಲಿ ತುಂಬ ಈಸಿ ಇದೆ. ಓಕೆನಾ? ಇಲ್ಲಿ ನಿಮಗೆ ಕೊಟ್ಟಿರೋವಂಥ ಗ್ರಾಮರ್ ತುಂಬ ಈಸಿ ಇದೆ. ಬಟ್ ಕ್ವಶನ್ ಆನ್ಸರ್ಸ್ ಬಗ್ಗೆ ನೀವು ಸ್ವಲ್ಪ ಜಾಸ್ತಿನೇ ಗಮನ ವಹಿಸಬೇಕು. ಯಾಕೆಂದರೆ ಕ್ವಶನ್ ಆನ್ಸರ್ಸೇ ನಿಮಗೆ ಬರೋಬ್ಬರಿ 62 ಮಾರ್ಕ್ಸಿಗೆ ಬರೀ ಕ್ವಶನ್ ಆನ್ಸರ್ಸೇ ನಿಮಗೆ ಕೇಳಿದ್ದಾರೆ. ಓಕೆನಾ? ಸೊ ಈ ಕ್ವಶನ್ ಆನ್ಸರ್ಸಿಂದನೇ ಜಾಸ್ತಿ ಮಾರ್ಕ್ಸ್ ಬರೋ ರೀಸನಿಂದ ನೀವು ಕಂಪ್ಲೀಟಾಗಿ ಫೋಕಸ್ ಮಾಡಿ. ನಾನು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಲೆಸನ್ಸ್ ಆ್ಯಂಡ್ ಪೊಯಮ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವೀಡಿಯೋಸ್ನ ನೋಡಿ. ಯಾಕೆ ಅಂದರೆ ನಾವು ಕನ್ನಡದಲ್ಲಿ ಒಂದು ವೀಡಿಯೋ ನೋಡಿದ್ರೆ ಸಾಕು, ನೀಟಾಗಿ ಅರ್ಥ ಆಗೋಗುತ್ತೆ. ನಾವು ಕನ್ನಡ ಏನೇ ಕೊಟ್ಟರೂ ಕೂಡ ನೀಟಾಗಿ ಬರೆಯುವಂಥ ಕೆಪಾಸಿಟಿ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ. ಸೊ ಅದಕ್ಕೆ ನಾನು ಪ್ರಾಪರಾಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಆಮೇಲೆ ನೀವು ಲೆಸನ್ಸ್ ಅನ್ನೋದನ್ನ ಬರಿಬೋದು. ಅಂದರೆ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಆ ಲೆಸನ್ ರಿಲೇಟೆಡ್ ನೀವು ಬರಿತಾ ಹೋಗ್ಬೋದು. ಓಕೆನಾ? ಸೊ ನೋಡಿ, ಫಸ್ಟ್ ಮೇನ್ ಬಂದುಬಿಟ್ಟು 6 ಪ್ರಶ್ನೆಗಳಿಗೆ ಉತ್ತರ ಬರೀರಿ. 2 × 6 = 12 ಮಾರ್ಕ್ಸ್. ಅಂದರೆ ಏನು, ಇಲ್ಲಿ ನಿಮಗೆ 6 ಕ್ವಶನ್ಸ್ಗೆ ಆನ್ಸರ್ನ ನೀವು ಬರೀಬೇಕಾಗೋದ್ರೆ 2 ಮಾರ್ಕ್ಸ್ ಈಚ್ ಕ್ಯಾರಿ ಆಗುತ್ತೆ. ಸೊ 2 × 6 = 12 ಮಾರ್ಕ್ಸ್ ನಿಮಗೆ ಫಸ್ಟ್ ಮೇನಲ್ಲಿ ಬರುತ್ತೆ. ಓಕೆನಾ? ಸೊ 2 ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಿಬೇಕು ನೀವು ಅಂದರೆ ಅಪ್ರಾಕ್ಸ್ ಒಂದು 5 to 6 ಲೈನ್ಸ್ವರೆಗೂ ಆನ್ಸರ್ ಅನ್ನೋದು ಬರೀರಿ. ಓಕೆನಾ? ನನ್ನ ಒಂದು ಒಪಿನಿಯನ್ ಅಥವಾ ನನ್ನ ಒಂದು ಸಜೆಷನ್ ನಿಮ್ಗೆ ಏನು ಅಂದರೆ, ಸೊ ಇವನ್ ನಾನು ಕೂಡ ಡಿಗ್ರಿ ಎಕ್ಸಾಮ್ಸ್ ಅಟೆಂಡ್ ಮಾಡಿರೋ ರೀಸನಿಂದ ನನಗೂ ಕೂಡ ಡಿಗ್ರಿಯಲ್ಲಿ ಕನ್ನಡದಲ್ಲೇ 97ವರೆಗೂ ಬಂದಿದೆ, 97, 98ವರೆಗೂ ಬಂದಿದೆ. ಓಕೆನಾ? ಸೊ ಅದಕ್ಕೆ ನನ್ನ ಒಂದು ಸಜೆಷನ್ ನಿಮ್ಗೆ ಏನು ಅಂದರೆ, ನೀವು ಇವಾಗ 2 ಮಾರ್ಕ್ಸ್ ಆಗಿರಲಿ, 4 ಮಾರ್ಕ್ಸ್ ಆಗಿರಲಿ, 5 ಮಾರ್ಕ್ಸ್ ಆಗಿರಲಿ, 10 ಮಾರ್ಕ್ಸ್ ಎಷ್ಟೇ ಮಾರ್ಕ್ಸ್ ಆಗಲಿ, ಓಕೆನಾ, ನೀವೇನು ಮಾಡಿ ಅಂದರೆ ಈಗ ಆನ್ಸರ್ ಬರೀತಿರಲ್ಲ, ಆನ್ಸರ್ ಜೊತೆಗೆ ಅಂಡರ್ಲೈನ್ ಅನ್ನೋದನ್ನ ಮಾಡಿ. ಓಕೆನಾ? ಪ್ರಾಪರಾಗಿ ಪ್ರೆಸೆಂಟೇಷನ್ ಅನ್ನೋದು ಕೊಡಿ ಆ್ಯಂಡ್ ಅಂಡರ್ಲೈನಿಂಗ್ ಅನ್ನೋದನ್ನ ಮಾಡಿ. ಅಂದರೆ ಯಾವ ವರ್ಡ್ ನಿಮಗೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತಲ್ಲ ಅಂಥ ವರ್ಡ್ನ ಅಂಡರ್ಲೈನ್ ಅನ್ನೋದನ್ನ ಮಾಡಿ. ಸೊ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಈ ವರ್ಡ್ ಇಷ್ಟು ಆನ್ಸರ್ ನೋಡಿದ್ರೆ ಸಾಕು, ಅವ್ರಿಗೆ ಕಂಪ್ಲೀಟಾಗಿ ನೀವು ಕರೆಕ್ಟಾಗಿ ಬರ್ದಿದ್ದೀರಾ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಓಕೆನಾ? ಸೊ ಅದಕ್ಕೆ ಏನಾಗುತ್ತೆ ಅಂದರೆ ನಿಮಗೆ ಪ್ರಾಪರಾಗಿ ಮಾರ್ಕ್ಸ್ ಅನ್ನೋದು ಅಲಾಟ್ಮೆಂಟ್ ಅನ್ನೋದು ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಹೇಳ್ತಿರೋದು ಅಂಡರ್ಲೈನಿಂಗ್ ಅನ್ನೋದನ್ನ ಕಂಪಲ್ಸರಿಯಾಗಿ ಮಾಡಿ, ನನ್ನ ಒಂದು ಸಜೆಷನ್ ನಿಮಗೆ. ಓಕೆನಾ? ಇನ್ನು ಸೆಕೆಂಡ್ ಮೇ ನೀವು ನೋಡೋದಾದರೆ 4 ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 5 × 4 = 20 ಮಾರ್ಕ್ಸ್. ಅಂದರೆ 4 ಕ್ವಶನ್ಸಿಗೆ ಮಾತ್ರ ನೀವು ಆನ್ಸರ್ ಮಾಡಬೇಕು. ಈಚ್ ಕ್ಯಾರೀಸ್ 5 ಮಾರ್ಕ್ಸ್ ಈಚ್ ಕ್ಯಾರಿ ಆಗುತ್ತೆ. ಸೊ ಇಲ್ಲಿ ನಿಮಗೆ 5 × 4 = 20 ಮಾರ್ಕ್ಸ್ ಅನ್ನೋದು ನಿಮಗೆ ಸೆಕೆಂಡ್ ಮೇನಲ್ಲೇ ಸಿಗುತ್ತೆ. ಓಕೆನಾ? ಸೊ ನೀವು ಪ್ರಾಪರಾಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಮೇನ್ ಪ್ರಾಪರಾಗಿ ಬರೋದು ಅಂದರೆ ಇಲ್ಲೇ ಪಾಸಾಗಿ ಹೋಗ್ತೀರಾ. ಓಕೆನಾ? ಇನ್ನು ನೆಕ್ಸ್ಟ್ ಥರ್ಡ್ ಮೇನ್ ನೀವು ನೋಡೋದಾದರೆ 3 ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. 10 × 3 = 30 ಮಾರ್ಕ್ಸು. ಸೊ ಇಲ್ಲಿ ಏನಿಲ್ಲ, ನಿಮಗೆ 3 ಕ್ವಶನ್ಸಿಗೆ ಮಾತ್ರ ಆನ್ಸರ್ ಬರೀಬೇಕಾಗುತ್ತೆ. ಆದರೆ ಕಂಪ್ಲೀಟ್ ಡೀಟೇಲಾಗಿ ಆನ್ಸರ್ ಬರೀರಿ. ಅಪ್ರಾಕ್ಸ್ ನೀವು ಒಂದು 3 to 4 ಪೇಜಸ್ವರೆಗೂ ಕವರ್ ಮಾಡಿ 10 ಮಾರ್ಕ್ಸ್ಗೆ. 5 ಮಾರ್ಕ್ಸ್ಗೆ 1.5 to 2 ಪೇಜಸ್ವರೆಗೂ ಕವರ್ ಮಾಡಿ. ಓಕೆನಾ? ಸೊ ನಿಮ್ಗೆ ಅಕಸ್ಮಾತ್ ನನಗೆ ಟೈಮ್ ಇಲ್ಲ, ನನಗೆ ಜಾಗ ಸಾಲ್ತಿಲ್ಲ ಅಂದರೆ ಅಟ್ಲೀಸ್ಟ್ 3 ಪೇಜಸ್ ಆದರೂ ಬರೀರಿ 10 ಮಾರ್ಕ್ಸ್ಗೆ. ಓಕೆನಾ? ಸೊ ಇನ್ನು ಫೋರ್ತ್ ಮೇನಿಗೆ ಬರೋದಾದರೆ 3ಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸಂತೆಗಳು, ಸಿನಿಮಾ, ಜಾತಿ ವ್ಯವಸ್ಥೆ, ಇದೆಲ್ಲ ಎಕ್ಸಾಂಪಲ್ ನಿಮಗೆ. ಓಕೆನಾ? ಎಕ್ಸಾಂಪಲ್ ಹೇಳ್ತಿರೋದು. ಸೊ ಟಿಪ್ಪಣಿ ಬರೆಯಿರಿ ಅಂದರೆ ಏನು ಅಂದರೆ ಕಂಪ್ಲೀಟಾಗಿ ಇವಾಗ ಸಂತೆಗಳ ಟಾಪಿಕ್ ತೊಗೊಳ್ತೀರಾ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಬರೀರಿ. ನೆಕ್ಸ್ಟ್ ಸಿನಿಮಾ ಟಾಪಿಕ್ ತೊಗೊಳ್ತೀರಾ ಅಂದರೆ ಸಿನಿಮಾ ಬಗ್ಗೆ ಬರೀರಿ. ಜಾತಿ ವ್ಯವಸ್ಥೆ ಇದೆ ಅಂದರೆ ಜಾತಿ ವ್ಯವಸ್ಥೆ ಬಗ್ಗೆ ಬರೀರಿ. ಅಂದರೆ ಕಂಪ್ಲೀಟ್ ಡೀಟೇಲಾಗಿ ಒಂದು ಟಿಪ್ಪಣಿ ಅನ್ನೋದನ್ನ ನೀವು ಬರೀಬೇಕಾಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಮೇನ್ ನೋಡೋದಾದರೆ ನೀವು ಓದಿದ್ದ ಯಾವುದಾದರೂ ಒಂದು ಪುಸ್ತಕದ ಕುರಿತು ನಿಮ್ಮ ಅನಿಸಿಕೆಯನ್ನು ಬರೀರಿ. ಅಂದರೆ ಇದು
ನಿಮ್ಗೆ ಏನಾದ್ರು ಕೇಳ್ಬೋದು ಕ್ವಶನ್, ಓಕೆನಾ. ಒಂದು ಪುಸ್ತಕ ಬಗ್ಗೆ ಆದರೂ ಕೇಳ್ಬೋದು, ಅಥವಾ ನಿಮ್ಮ ಕಾಲೇಜಲ್ಲಿ ಏನಾದ್ರು ಒಂದು ಹಬ್ಬದ ಬಗ್ಗೆ ಯಾರು ಕೇಳ್ಬೋದು, ಅದು ಅವ್ರಿಗೆ ಬಿಟ್ಟಿತ್ತು. ಬಟ್ ಏನು ಅಂದರೆ ಇದನ್ನೆಲ್ಲ ನೀವು ಆರಾಮ್ಸೆ ಬರೀಬೋದಲ್ವ. ಏನಾದ್ರು ಇವಾಗ ಲೆಸನ್ಸ್ ಪುಸ್ತಕ ರಿಲೇಟೆಡ್ ಕೇಳಿದ್ರು ಅಂದರೆ ನೀವು ಯಾವ್ದಾದ್ರು ಒಂದಾದ್ರು ಓದಿದ್ದೇ ಇರ್ತೀರ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಬರೀರಿ, ಓಕೆನಾ. ಸೊ ಇಲ್ಲಿ ನೀವು ಇಂಟ್ರಡಕ್ಷನು, ಮೀನ್ ಬಾಡಿ ಏನಿದೆ ಅದನ್ನು ಬರೆದು ಲಾಸ್ಟ್ ಕನ್ಕ್ಲೂಷನ್ ಅದನ್ನು ಬರೀರಿ. ಸೊ ಆವಾಗ ನಿಮಗೆ ಪ್ರಾಪರಾಗಿ ಮಾರ್ಕ್ಸ್ ಅಲಾಟ್ಮೆಂಟ್ ಅನ್ನೋದಾಗುತ್ತೆ, ಓಕೆನಾ. ಇಷ್ಟೇ ಕನ್ನಡ ಕ್ವಶನ್ ಪೇಪರ್ ಪ್ಯಾಟ್ರನ್ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಾದ್ರು ಅಂತ ಹೇಳ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.